ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಸರಳವಾಗಿ ಪ್ಯಾಂಟನ್ನು ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರು ಸ್ನೇಹಿತರೆ, ನಾನು ಯಾವ ಮ್ಯೂಸಿಕ್ ಹಾಕಿ ನಾನು ಕೆಲವೊಂದು ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಿದ್ದೆ. ಬಟ್ ನಾನು ಇವತ್ತು ವಾಯ್ಸ್ ಓವರ್ ಕೊಟ್ಟು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಮಾಡೋದಕ್ಕೋಸ್ಕರ ನಾನು ಈ ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ. ಇದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ ಇದಕ್ಕೆ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇಲ್ಲ. ಸ್ನೇಹಿತರೆ ನೋಡಿ, ನಾವು ಇವಾಗ ಮೊದಲಿಗೆ ಬಂದು ಫ್ರಂಟನ್ನು ಪಾಕೆಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವ್ರದ್ದು ನಿಮ್ಮದು ಪಾರ್ಟ್ ಆಗಿ ನಾನು ವಿಡಿಯೋ ಹಾಕಿದ್ದೆ, ವಿತ್ ಮ್ಯೂಸಿಕ್ ಹಾಕಿದ್ದೆ ಸ್ನೇಹಿತರೆ, ವಾಯ್ಸ್ ಓವರ್ ಕೊಟ್ಟಿಲ್ಲ. ಹಾಗಾಗಿ ನಾನು ಇವತ್ತು ನಿಮಗೆ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಪಾಕೆಟ್ಗೆ ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದನ್ನು ಕಟ್ ಮಾಡ್ಕೋಬೇಕು. ನೋಡಿ, ನೀವು ಯಾವ ಸೈಜಿಗೆ ಪಾಕೆಟನ್ನು ನಾವು ಮಾರ್ಕ್ ಮಾಡ್ಕೊಂಡಿರೋ ಅಷ್ಟನ್ನು ನೀವು ಕಟ್ ಮಾಡಿ. ಹಾಗೆ ನೋಡಿ, ಎರಡು ಪಾಕೆಟನ್ನು ಇದರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬಟ್ಟೆ ಪ್ಯಾಂಟ್ ಬಟ್ಟೆಯಲ್ಲಿ ಉಳಿದ್ರೆ ನೀವು ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೀವು ಎಕ್ಸ್ಟ್ರಾ ಬಟ್ಟೆ ಕೂಡ ಯೂಸ್ ಮಾಡ್ಬೋದು. ನಾನು ಬಂದು ಇದರಲ್ಲಿ ಎಕ್ಸ್ಟ್ರಾ ಇತ್ತು, ಹಾಗಾಗಿ ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸೈಜ್ ಬಂದು ತೋರಿಸ್ತೀನಿ ನೋಡಿ. 12.5 ಇಂಚು ಲೆಂತ್ ಇದೆ ಟೋಟಲ್ ಬಂದು. ಹಾಗೆ 6.25 ಇಂಚು ನಾನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ 12.5 ಹಿಂಗಿದೆ ಇದು. ನಾನು ಇದನ್ನು ಫೋಲ್ಡ್ ಮಾಡಿದಾಗ ನಮಗೆ ಆ ರೀತಿ ಪಾಕೆಟ್ ಅನ್ನೋದು ರೆಡಿ ಆಗುತ್ತೆ. 12.5 ಇಂಚು ಲೆಂತು, 12.5 ಇಂಚು ವಿಡ್ತು, ಅಂದರೆ 6.5 6.25 ಇಂಚು ಅಗಲ ಆಗುತ್ತೆ. 6.5 ಇಂಚು 6.25 ಇಂಚು ಆಗುತ್ತೆ. ನೋಡಿ, ಇದನ್ನು ಕೆಳಗಡೆ ಇಟ್ಟು ಈ ರೀತಿ ನಾವು ಏನು ಪಾಕೆಟ್ ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಇಟ್ಟು ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ನೋಡಿ, ಒಂದು ಕಿನಾರ ಸ್ಟಿಚ್ ಬಿಟ್ಕೋಬೇಕು ನಾವು. ಬಿಟ್ಕೊಂಡ ನಂತರ ನೋಡಿ, ಈ ಥರ ನಾವು ಗೀರ್ಕೊಂಡು ಕ್ಲೀನಾಗಿ ಮೇಲ್ಗಡೆಗೆ ಒಂದು ಕಿನಾರ ಸ್ಟಿಚ್ ಬಿಟ್ಕೊಳ್ಳೋಣ. ಸ್ನೇಹಿತರೆ, ಇದಕ್ಕೆ ನಾವು ಬೇರೆ ಬಟ್ಟೆ ಹಚ್ಚಿದಾಗ ನಾವು ಅದಕ್ಕೆಲ್ಲ ಎಕ್ಸ್ಟ್ರಾ ಬಟ್ಟೆ ಹಚ್ಚಬೇಕು 1 ಇಂಚು. ಇಲ್ಲಿ ಫೋಲ್ಡಿಂಗ್ ಮಾಡ್ತೀವಲ್ಲ, ಇಲ್ಲಿ ಸ್ಟಿಚ್ ಬಿಡ್ತಾ ಇದ್ದೀವಿ ಇದಕ್ಕೆ. ನೋಡಿ, ಇದನ್ನು ಕೂಡ ಅಷ್ಟೇ ಸೇಮ್ ಅದೇ ರೀತಿ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾವು ಪಾಕೆಟ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಇವಾಗ ಕೆಳಗಡೆ ನಾವು ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಪಾಕೆಟ್ ಅನ್ನೋದು ಈ ರೀತಿ ನಮಗೆ ರೆಡಿ ಆಯಿತು. ಇವಾಗ ಇದನ್ನು ಕೆಳಗಡೆಗೆ ನೋಡಿ ಸೆಂಟ್ರಿಗೆ ನಾವು ಫೋಲ್ಡ್ ಮಾಡ್ಕೊಂಡು ಕೆಳಗಡೆಗೆ ನಾವು ಒಂದು ಸ್ಟಿಚ್ ಬಿಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ, ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ನಿಮಗೆ ಪರ್ಸನಲ್ ಆಗಿ ಏನಾದರೂ ಅಸಿಸ್ಟೆನ್ಸ್ ಬೇಕಂದರೆ ನಂದು ಜಾಯಿನ್ ಅಂತ ಬಟನ್ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ನೀವು ಇಷ್ಟು ಪೇ ಮಾಡಿ ಜಾಯಿನ್ ಆಗೋಕ್ಕಂತ ರೂಲ್ಸ್ ಇದೆ. ಅಷ್ಟು ಪೇ ಮಾಡಿದರೆ ನಿಮಗೆ ನನ್ನ ಕಾಂಟ್ಯಾಕ್ಟ್ ನಂಬರು, ಹಾಗೆ ನಾನು ಇನ್ನೂ ಏನೋ ಡೀಟೇಲ್ಸ್ ಹೆಚ್ಚುವರಿ ನಿಮಗೆ ಡೀಟೇಲ್ಸ್ ಬೇಕಂದರೆ ಖಂಡಿತವಾಗೂ ಕೊಡ್ತೀನಿ. ಬಟ್ ನೀವು ಜಾಯಿನ್ ಆಗಿ ಇಂತಿಷ್ಟು ಅಮೌಂಟ್ ಅಂತ ಇದೆ, 3 ಪ್ಲಾನ್ ಇದೆ. ಅದರಲ್ಲಿ ನೀವು ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಂಡ್ರೆ ನಾನು ನಿಮಗೆ ಕನೆಕ್ಟಿವಿಟಿ ಇರ್ತೀನಿ. ನಿಮ್ಗೆ ಏನೇ ಬೇಕಂದ್ರೂ ನಾನು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ಕೆಳಗಡೆ ನಾವು ಇನ್ನೊಂದು ಸ್ಟಿಚ್ ಬಿಟ್ಕೋಬೇಕು, ಮೇಲ್ಗಡೆ ಅದನ್ನು ಫೋಲ್ಡ್ ಮಾಡಿ. ನೋಡಿ ಸ್ನೇಹಿತರೆ, ಕೆಳಗಡೆ ನಾವು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಇವಾಗ ನಮಗೆ ಪಾಕೆಟ್ ಈ ರೀತಿ ರೆಡಿ ಆಯಿತು ನಮಗೆ. ಇವಾಗ ಮೇಲ್ಗಡೆಗೆ ಸೈಡಿಗೆ ನಾವು ಸ್ಟಿಚ್ ಬಿಟ್ಕೋಬೇಕು. ನೋಡಿ, ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಬಿಟ್ಕೋಬೇಕು. ಹಾಗೆ ಸೊಂಟದ ಅಳತೆ ನಾವು 4x40 ಸೊಂಟದ ಅಳತೆ 4ರಲ್ಲಿ 1 ಭಾಗ ನಾವು ಏನು ಇಟ್ಕೊಂಡಿರ್ತೀವಿ ಫ್ರಂಟಲ್ಲಿ, ಅದು ಕರೆಕ್ಟಾಗಿ ಇದೆಯಲ್ಲ ಅಂತ ಒಂದ್ಸರಿ ಟೇಪ್ ಮಾಡ್ಕೊಂಡು ನೋಡಿ. ಕರೆಕ್ಟಾಗಿದ್ದರೆ ನೀವು ಅಲ್ಲಿಗೆ ಆ ಸ್ಟಿಚ್ಚನ್ನು ಬಿಡಿ. ನೋಡಿ, ಈ ಥರ ಎಕ್ಸಸರಿ ಬಟ್ಟೆನೆಲ್ಲ ಕಟ್ ಮಾಡ್ಕೊಂಬಿಡಿ. ಸ್ನೇಹಿತರೆ, ಇದು 10th ಕ್ಲಾಸು ಹುಡುಗಂದು ಯೂನಿಫಾರ್ಮು ಪ್ಯಾಂಟ್ ಕಟ್ಟಿಂಗು. ಹಾಗಾಗಿ ಇದರಲ್ಲಿ ನಾರ್ಮಲ್ ನಾವು ದೊಡ್ಡವ್ರ ಪ್ಯಾಂಟಿಗೂ ಹಾಗೆ ಜೆಂಟ್ಸ್ ಪ್ಯಾಂಟಿಗೂ ಈ ಪ್ಯಾಂಟಿಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನಂದರೆ ಇದರಲ್ಲಿ ಪಾಕೆಟ್ ಇಲ್ಲ, ನಮಗೆ ಇದರಲ್ಲಿ ಪಾಕೆಟ್ ಇಲ್ಲ. ಕೆಲವೊಂದು ಇರುತ್ತೆ ಸ್ನೇಹಿತರೆ ಚೇಂಜಸ್ಸು, ಬಟ್ ಆಲ್ಮೋಸ್ಟ್ ಆಲ್ 90% ಸೇಮ್ ಇರುತ್ತೆ. ಒಂದು 10% ಅಷ್ಟೇ ಡಿಫ್ರೆಂಟ್ ಇರುತ್ತೆ. ಅದರಲ್ಲಿ ನಾವು ಗ್ರಿಪ್ ಹಾಕ್ತೀವಿ ಸೊಂಟಕ್ಕೆಲ್ಲ. ನೋಡಿ, ಇದು ನಮಗೆ 2 ಪಾಕೆಟನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಈ ರೀತಿ ಆಯಿತು ಸ್ನೇಹಿತರೆ. ನೋಡಿ, ಇವಾಗ ನಾವು ಬ್ಯಾಕ್ ಪಾಕೆಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇದು ಬ್ಯಾಕ್ ಪಾರ್ಟ್ 2 ನಾವು ಇಂಟು ಮಾರ್ಕ್ ಹಾಕೋಬೇಕು. ಎರಡಕ್ಕೂ ಕೂಡ ನಮಗೆ ಅಪೋಸಿಟಲ್ಲಿ ಹಾಕೊಂಡ್ರೆ ನಮ್ಗೆ ಈಸಿಯಾಗಿ ಲೆಫ್ಟ್ ರೈಟು ಅನ್ನೋದು ಸಿಕ್ಬಿಡುತ್ತೆ. ನೋಡಿ, ಇವಾಗ ನಾವು ಬ್ಯಾಕ್ ಸೈಡು ಒಂದು ಡಾಟ್ ಬರುತ್ತೆ ನೋಡಿ, 1 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ. ಇದ್ದು ಕೂಡ ಕಟಿಂಗ್ ವಿಡಿಯೋ ಹಾಕಿದ ಸ್ನೇಹಿತರೆ, ದಯವಿಟ್ಟು ನೋಡದೇ ಇದ್ದವ್ರು ನೋಡಿ. ಅಲ್ಲಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎರಡೂ ಸೈಡ್ ಕೂಡ ಒಂದೇ ಹತ್ರ ಬರೋಂಗೆ ನಾವು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ಡಾಟನ್ನು ನಾವು 1 ಇಂಚು ಬಿಟ್ಟಿರ್ತೀವಿ ಸ್ನೇಹಿತರೆ. ಆ 1 ಇಂಚು ಡಾಟನ್ನು ಹಿಡಿಯೋಣ ನಾವು.
ನೋಡಿ ಇದಕ್ಕೆ ಒಂದು ಬಲಗಡೆ ಸೈಡ್ ನಾವು ಒಂದು ಪಾಕೆಟನ್ನು ಮಾಡ್ಕೋಬೇಕು. ಇಲ್ಲ ಅಂದರೆ ಸ್ನೇಹಿತರೆ ಎರಡಕ್ಕೂ ಕೂಡ ನೀವು ಪಾಕೆಟ್ ಮಾಡ್ಬೋದು. ಇದು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ನಾವು ಆಪ್ಷನಲ್ಲು ಒಂದು ಬೇಕಾದರೆ ಮಾಡ್ಬೋದು. ಸ್ಕೂಲ್ ಯೂನಿಫಾರ್ಮ್ಗೆ ಇಲ್ಲದ್ರೂ ನಡೆಯುತ್ತೆ ಸ್ನೇಹಿತರೆ, ಮಾಡೋದು ಬೆಟರು. ನೋಡಿ ಇವಾಗ ನಾನು ಬಲಗಡೆ ಅದಕ್ಕೆ ಒಂದು ಪಾಕೆಟನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಡಾಟ್ ಏನು ಹಿಡಿದಿದ್ದೀವಿ ಆ ಪಾಯಿಂಟಲ್ಲಿ ನಮಗೆ ಒಂದು ಪಾಕೆಟ್ ಬರಬೇಕು. ನೋಡಿ ಅದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪೀಸನ್ನು. ನೀವು ಸ್ನೇಹಿತರೆ ನೋಡಿ ಸುಮಾರು ಒಂದು 7 ಇಂಚು ಅಗಲ ಇದೆ, ಇದು ಒಂದು 15 ಇಂಚು ಲೆಂತ್ ಇರೋದು ಬೇಕು ನಮಗೆ. 7 ಇಂಚು ಅಗಲ ಅಂದರೆ ನಮಗೆ ಪಾಕೆಟ್ ಬಂದು ರೆಡಿ ಬಂದು 4.25 ಇಂಚು ಇದ್ದರೆ ಸಾಕು ಇದಕ್ಕೆ. ಹಾಗಾಗಿ ನಾವು ಒಂದು 7 ಇಂಚು ಅಗಲ ತಗೋಬೇಕು. ಎಕ್ಸ್ಟ್ರಾ ಏನಿಲ್ಲ, ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನಮಗೆ ಎಕ್ಸ್ಟ್ರಾ ಬೇಕು. ಹಾಗಾಗಿ ನೋಡಿ ಇನ್ನೂ ಒಂದು ಪಟ್ಟಿನ ಒಂದು 2.5 ಇಂಚು ಅಗಲ ಹಾಗೆ 7 ಇಂಚು ಉದ್ದಷ್ಟು ಇನ್ನೊಂದು ಪಟ್ಟಿನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇದನ್ನು ಮೇಲ್ಗಡೆ ಇಟ್ಟು ಡೈರೆಕ್ಟಾಗಿ ಅಟ್ಯಾಚ್ ಮಾಡಿಬಿಡ್ತೀನಿ ಸ್ನೇಹಿತರೆ. ತುಂಬ ಈಸಿ ಮೆಥಡ್ ಇದು ಪಾಕೆಟ್. ಇದು ಈ ಥರ ನೀವು ಪಾಕೆಟನ್ನು ಸ್ಟಿಚ್ ಮಾಡ್ಬೋದು. ನೋಡಿ ನಾನು 4.25 ಇಂಚು ಪಾಕೆಟನ್ನು ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಇಟ್ಟು ಅದನ್ನು ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ತೀನಿ ಸ್ನೇಹಿತರೆ. ಇನ್ನೂ ಒಂದು ಮೆಥಡ್ ಇದೆ ಇದರಲ್ಲಿ. ಕೆಳಗಡೆ ಬೇರೆ ಬಟ್ಟೆ ಕಲರ್ ಬಟ್ಟೆ ಆಯಿತು ಅಂದರೆ ನಮಗೆ ಕೆಳಗಡೆ ಇಟ್ಟು ನಾವು ಪಾಕೆಟನ್ನು ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ಕೋಬೇಕು, ಅದು ಬೇರೆ ರೀತಿ ಇದೆ. ಇದು ನಿಮಗೆ ತುಂಬ ಈಸಿ ಮೆಥಡಲ್ಲಿ ಈ ರೀತಿ ನೀವು ಪಾಕೆಟನ್ನು ಟ್ರೈ ಮಾಡಿ. ಇದು ಬ್ಯಾಕ್ ಪಾಕೆಟ್ ತುಂಬ ಸಿಂಪಲ್ ಆಗಿರುತ್ತೆ, ಈ ರೀತಿ ಟ್ರೈ ಮಾಡಿ ನೀವು. ನೋಡಿ ಇವಾಗ ಎರಡನ್ನೂ ಇಟ್ಟು ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ 4.25 ಇಂಚಿಗೆ 1/4 ಇಂಚಿನಷ್ಟು ಕಿನ್ನರ ಬಿಟ್ಟು ನೀವು ಸ್ಟಿಚ್ಚನ್ನು ಬಿಟ್ಕೋಬೇಕು. ಎರಡೂ ಕೂಡ ಅಷ್ಟೇ ಈಕ್ವಲ್ ಆಗಿರಬೇಕು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಪಾಕೆಟ್ ಅನ್ನೋದು ನೀಟಾಗಿ ಬರಲ್ಲ ಸ್ನೇಹಿತರೆ ಅದು. ಹಾಗೆ ಇದಕ್ಕೆ ನೋಡಿ ನಾವು ಡಾಟ್ ಇರುತ್ತಲ್ಲ ಸೆಂಟ್ರಿಗೆ ನಾವು ಒಂದು ಲೂಪ್ಸ್ ಬೇಕಾದ್ರೂ ಹಾಕ್ಬೋದು. ಬಟ್ ಇದು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ನಾನು ಹಾಕಿಲ್ಲ ಇದಕ್ಕೆ. ನಾವು ಅದಕ್ಕೆ ಹೇಳಿದೆ ನಿಮಗೆ ಜೆಂಟ್ಸ್ ಪ್ಯಾಂಟ್ ಏನಾದರೂ ನಾವು ಸ್ಟಿಚ್ ಮಾಡಿದರೆ ಅದಕ್ಕೆಲ್ಲ ಲೂಪ್ಸು ಆಮೇಲೆ ಬಟನ್ ಎಲ್ಲ ಹಾಕಬೇಕು. ನಾವು ಬಟನ್ ಹಾಕಲಿಕ್ಕೆ ಒಂದು ಲೂಪ್ಸ್ ಹಾಕಬೇಕು. ಆದರೆ ಇದು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ಇದು ಅವಶ್ಯಕತೆ ಇಲ್ಲ. ಅದಕ್ಕೆ ಹೇಳಿದೆ ನಿಮಗೆ ಸ್ವಲ್ಪ ಚೇಂಜಸ್ ಇರುತ್ತೆ. ಜೆಂಟ್ಸ್ ಪ್ಯಾಂಟಿಗೂ ಇದಕ್ಕೂ ಸ್ವಲ್ಪ ಚೇಂಜಸ್ ಇರುತ್ತೆ, ಬಟ್ ಸೇಮ್. ಅದರ್ವೈಸ್ ಎಲ್ಲ ಆಲ್ಮೋಸ್ಟ್ ಆಲ್ ಚೆನ್ನಾಗಿ ಪರ್ಫೆಕ್ಟ್ ಆಗಿರುತ್ತೆ. ನೋಡಿ ಇವಾಗ ಎಕ್ಸ್ಟ್ರಾ ಇರೋದನ್ನು ನಾವು ಮೂಲಿನ ಕಟ್ ಮಾಡ್ಕೋಬೇಕು. 4 ಮೂಲಿನ ಕಟ್ ಮಾಡ್ಕೋಬೇಕು. ನಾವೇನು ಈ ಪಾಕೆಟಿಗೆ ನಮ್ಮ ಅದನ್ನು ಸ್ಟಿಚ್ ಬಿಟ್ಟಿದ್ದೀವಿ ನೋಡಿ ಈ ಥರ 4 ಮೂಲೆಗೂ ನಮಗೆ ನೀಟಾಗಿ ಬರೋಂಗೆ ನಾವು ಕಟ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ತುಂಬ ಜನ ನೋಡ್ತಾರೆ ಬಟ್ ಲೈಕ್ ಮಾಡಲ್ಲ. ನಿಮಗೆ ಒಂದು ಲೈಕು ನಮಗೊಂದು ಮೋಟಿವೇಶನ್ ಇರುತ್ತೆ ನಮಗೆ ಸ್ನೇಹಿತರೆ. ನೋಡಿ ಜೆಂಟ್ಸ್ದು ನಾವೆಲ್ಲ ವೀಡಿಯೋಸ್ ಮಾಡ್ತೀವಿ, ನಮಗೆ ತುಂಬ ವ್ಯೂಸ್ ಬರಲ್ಲ ಸ್ನೇಹಿತರೆ. ಏನಕ್ಕಂದರೆ ನೋಡಿ ಆಡಿಯನ್ಸ್ ಕಮ್ಮಿ, ನಮಗೆ ಜೆಂಟ್ಸ್ ಆಡಿಯನ್ಸ್ ಕಮ್ಮಿ ಇರ್ತಾರೆ. ಹಾಗಾಗಿ ನಮಗೆ ವ್ಯೂಸ್ ಬರಲ್ಲ. ನೀವು ನೋಡ್ತಾ ಇರೋದು ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟ ಆಗದೇ ಇದ್ರೂ ಕೂಡ ನಿಮ್ದು ಏನು ಸಮಸ್ಯೆ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾವು ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಒಂದು ಕಮೆಂಟು ಒಂದು ಲೈಕು ನಮಗೆ ಇನ್ನೂ ಒಂದು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಕೊಡುತ್ತೆ. ಹಾಗಾಗಿ ನೋಡಿ ಸ್ನೇಹಿತರೆ ವ್ಯೂಸೇ ಬರಲ್ಲ ನಮಗೆ. ಏನಕ್ಕಂದರೆ ಇವು ಆಡಿಯನ್ಸ್ ಕಮ್ಮಿ ಇರೋದ್ರಿಂದ ನಮಗೆ ವ್ಯೂಸ್ ಬರಲ್ಲ. ನೋಡೋರು ಕಮ್ಮಿ ಇದನ್ನು ಪ್ಯಾಂಟು ಹಾಗೆ ಶರ್ಟ್ ಕಟ್ಟಿಂಗ್ ಎಲ್ಲ ಕನ್ನಡದಲ್ಲಿ ಕಮ್ಮಿ. ಹಿಂದಿಯಲ್ಲಿ ಜಾಸ್ತಿ ನೋಡ್ತಾರೆ ಸ್ನೇಹಿತರೆ. ನಮಗೆ ಹಿಂದಿ ಬರಬೇಕಲ್ಲ. ಹಾಗಾಗಿ ನಮ್ಮ ಕನ್ನಡ ಆಡಿಯನ್ಸು ನಮ್ಮನ್ನು ಸಪೋರ್ಟ್ ಮಾಡಿ. ಏನೋ ನಮಗೆ ಗೊತ್ತಿರೋದನ್ನು ಹೇಳ್ಕೊಡ್ತೀವಿ. ನೋಡಿ ಇವಾಗ ಅದನ್ನು ಫೋಲ್ಡ್ ಮಾಡಿ ನಾವು ಎಷ್ಟು ಅಗಲ ಒಂದು 1/2 ಇಂಚಿನಷ್ಟು ಫೋಲ್ಡಿಂಗ್ ಮಾಡ್ಕೊಂಡು ಒಂದು ಪಟ್ಟಿ ಮಾಡಬೇಕು. ಅದರಲ್ಲಿ ನೋಡಿ 40 ಮಾಡ್ಕೊಂಡು ಈ ಥರ ಒಳಗಡೆ ಹಾಕಿಬಿಡಿ. ಇದು ತುಂಬ ಸಿಂಪಲ್ ಐಡಿಯಾ ಸ್ನೇಹಿತರೆ. ಇದು ಇನ್ನೂ ಒಂದು ಮೆಥಡ್ ಇದೆ, ಅದು ಹೊಸಬರಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಇದನ್ನು ಎಲ್ಲರೂ ಮಾಡ್ಬೋದು, ಇದು ತುಂಬ ಈಸಿ. ಬಟ್ ಬಟ್ಟೆ ಅದೇ ಕಲರ್ದೇ ಇರಬೇಕು. ನೋಡಿ ಈ ಥರ ರೆಡಿ ಆಯಿತು. ಇವಾಗ ಒಳಗಡೆ ಕ್ಲೀನಾಗೆಲ್ಲ 2 ಪೀಸನ್ನು ಹಾಕಿ ಈ ಥರ ನಾವು ಸೈಡು ಜಾಯಿಂಟ್ ಮಾಡ್ಕೋಬೇಕು. ನೋಡಿ 2 ಕಡೆಗೂ ನಾವು ಜಾಯಿಂಟ್ ಮಾಡ್ಕೊಳ್ಳೋಣ. ಹಾಗೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಬಿಡೋಣ. ನೋಡಿ ಸ್ನೇಹಿತರೆ ಈ ಥರ ಪಾಕೆಟ್ ರೆಡಿ ಆಯಿತು. ಇವಾಗ ನಾವು ಒಳಗಡೆ ಅದನ್ನು ಜಾಯಿಂಟ್ ಮಾಡೋಣ. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ನಮಗೆ ಪಾಕೆಟ್ ಲೆಂತ್ ಒಂದು ಸ್ನೇಹಿತರೆ 5.5 ಇಂಚು ನಮಗೆ ಪಾಕೆಟ್ ರೆಡಿ ಸಿಕ್ಕರೆ ಸಾಕು ಒಳಗಡೆಗೆ. ಅಷ್ಟು ಬಿಟ್ಕೊಂಡು ನೀವು ಉಳಿದನ್ನು ಒಂದು ನ್ಯಾಚ್ ಹಾಕೊಂಬಿಡಿ ಅಲ್ಲಿಗೆ. ನೋಡಿ ಸಿಂಪಲ್ಲಾಗಿ 2 ಕಡೆ ಸೈಡು ನಾವು ಒಂದು ಸ್ಟಿಚ್ ಬಿಟ್ಕೊಂಡ್ರೆ ಸಾಕಾಗುತ್ತೆ. ಒಂದು ಸ್ಟಿಚ್ ಬಿಟ್ಕೊಂಡು ಅದನ್ನು ಟರ್ನ್ ಮಾಡಿ ನಾವು ಮೇಲ್ಗಡೆ ಇನ್ನೂ ಒಂದು ಸ್ಟಿಚ್ ಬಿಡಬೇಕು. ನೋಡಿ ಸ್ನೇಹಿತರೆ ಪಾಕೆಟು ಈ ರೀತಿ ನಾವು ಟರ್ನ್ ಮಾಡ್ಕೊಂಡಿದ್ವಿ. ಟರ್ನ್ ಮಾಡ್ಕೊಂಡು ಇವಾಗ ಸುತ್ತಲಿಗೆ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ಮೊದಲಿಗೆ ಬಂದು ನೋಡಿ ಮೇಲ್ಗಡೆಗೆ ಒಂದು ಸ್ಟಿಚ್ ಬಿಟ್ಕೋಬೇಕು ಸ್ನೇಹಿತರೆ. ಪಾಕೆಟ್ ಏನು ನಾವು ರೆಡಿ ಮಾಡ್ಕೊಂಡಿದ್ವಿ ಅದ್ರ ಮೇಲ್ಗಡೆಗೆ ಅದನ್ನು ಫೋಲ್ಡಿಂಗ್ ಮಾಡಿ ನಾವು ಕ್ಲೀನಾಗಿ ಸ್ಟಿಚ್ ಬಿಟ್ಕೋಬೇಕು.
ಸ್ನೇಹಿತರೆ ಸ್ವಲ್ಪ ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ, ಏನಕ್ಕಂದರೆ ಇದು ಸುಮಾರು ನೋಡಿ 1.5 ತಾಸಿದೆ ಇದು. ಹಂಗಾಗಿ ನಾವು ಸ್ವಲ್ಪ ವಿಡಿಯೋನ, ಏಕೆಂದರೆ ಡಾಟಾ ಸಿಕ್ಕಾಪಟ್ಟೆ ಬೇಕು ಸ್ನೇಹಿತರೆ, ಒಂದು ವಿಡಿಯೋಕ್ಕೆ ನಮಗೆ ತುಂಬ ಡಾಟಾ ಬೇಕು. ಹಾಗಾಗಿ ವಿಡಿಯೋ ಲೆಂತ್ ಮಾಡಿಲ್ಲ, ಸ್ವಲ್ಪ ಫಾಸ್ಟ್ ಮೋಷನ್ ಮಾಡಿದ್ದೀನಿ. ಬಟ್ ನಾನು ಹೇಳಿದ್ದು ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಜಾಸ್ತಿ ಜನ ಕಮೆಂಟ್ ಮಾಡಿದಷ್ಟು, ಲೈಕ್ ಮಾಡಿದಷ್ಟು ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ಬರೋ ಟಾಪಿಕ್ ನಾವು ವಿಡಿಯೋ ಮಾಡ್ತೀವಿ ಸ್ನೇಹಿತರೆ. ನೋಡಿ ಇವಾಗ ಪಾಕೆಟ್ಗೆ ನಾವು ಮೇಲ್ಗಡೆಗೆ ಸ್ಟಿಚ್ ಬಿಟ್ಕೋಬೇಕು. ನೋಡಿ ಮೇಲ್ಗಡೆಗೆ ನಾವು ಜಾಯಿಂಟನ್ನು ಮಾಡ್ಕೋಬೇಕು. ಅದನ್ನು ನೋಡಿ ಪಾಕೆಟ್ ಅನ್ನೋದು ನಮಗೆ ಕಂಪ್ಲೀಟಾಗಿ ರೆಡಿ ಆಯ್ತು. ಇವಾಗ ನೋಡಿ ಸಿಂಪಲ್ ಆಗಿ ನೀವು ಪಾಕೆಟನ್ನು ಹೊಸಬರಾಗಿದ್ದರೆ ಈ ಮೆಥಡಲ್ಲಿ ಫಾಲೋ ಮಾಡಿ ಸ್ನೇಹಿತರೆ. ಇದರಲ್ಲಿ ತುಂಬ ನೀಟ್ನೆಸ್ ಬರಬೇಕು ಸ್ನೇಹಿತರೆ. ನಾವು ಇದು ಯೂನಿಫಾರ್ಮ್ ಆಗಿರೋದ್ರಿಂದ ನಿಮಗೆ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ಒಂದೊಂದು ವೀಡಿಯೋಸ್, ಒಂದೊಂದು ಪಾರ್ಟ್ದು ಒಂದೊಂದು ವೀಡಿಯೋಸ್ ಮಾಡ್ತೀವಿ ಸ್ನೇಹಿತರೆ. ತುಂಬ ಲೆಂತ್ ಆಗುತ್ತೆ ಇವೆಲ್ಲ. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟಿಗೆ ಫ್ರಂಟ್ ಪಾರ್ಟನ್ನು ಅಟ್ಯಾಚ್ ಮಾಡೋಣ. ನೋಡಿ ಫ್ರಂಟ್ ಪಾರ್ಟಿಗೆ ನಾವು ಆಲ್ರೆಡಿ ಪಾಕೆಟನ್ನು ಮಾಡ್ಕೊಂಡಿದ್ದೀವಿ, ನಿಮ್ಗೆ ಹಿಂದೆ ನೋಡಿದ್ದೀರಾ. ಹಾಗೆ ನೋಡಿ ಇವಾಗ ಬ್ಯಾಕ್ ಪಾರ್ಟಿಗೆ ಮಾಡ್ಕೊಂಡಿದ್ದೀವಿ. ಇವಾಗ ಎರಡನ್ನೂ ಸೇರಿಸಿ ನಾವು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಇಟ್ಟು ನಾವು ಒಂದು 1/2 ಇಂಚ್ ಮಾರ್ಜಿನಷ್ಟು ನಾವು ಸ್ಟಿಚ್ ಬಿಟ್ಕೋಬೇಕು. ನೋಡಿ ಕರೆಕ್ಟಾಗಿದೆಲ್ಲ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಈ ಥರ ಕೆಳಗಡೆಗೆ ನಾವು ಬ್ಯಾಕ್ ಪಾರ್ಟನ್ನು ಇಟ್ಟು ಮೇಲ್ಗಡೆಗೆ ಫ್ರಂಟ್ ಪಾರ್ಟನ್ನು ಇಟ್ಟು ನಾವು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಎರಡೂ ಕಾಲ್ದು ನಾವು ಅದೇ ರೀತಿ ನಾವು ಫ್ರಂಟ್ ಪಾರ್ಟ್ ಎರಡೂ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಇದಕ್ಕೆ ನಾವು ಓವರ್ಲಾಕನ್ನು ಮಾಡ್ಕೋಬೇಕು. ನೋಡಿ ಕಂಪಲ್ಸರಿ ಸ್ನೇಹಿತರೆ ಓವರ್ಲಾಕು ಬೇಕೇ ಬೇಕು. ಪ್ಯಾಂಟಿಗೆಲ್ಲ ನಮಗೆ ಪ್ಯಾಂಟು ಹಾಗೆ ಶರ್ಟಿಗೆಲ್ಲ ಓವರ್ಲಾಕ್ ಮಾಡಲೇಬೇಕು ನಾವು ಕಂಪಲ್ಸರಿ. ಸ್ನೇಹಿತರೆ ನೋಡಿ ನಾವು ಇವಾಗ ಎರಡಕ್ಕೂ ಓವರ್ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ ಓವರ್ಲಾಕ್ ಮಾಡ್ಕೊಂಡ ನಂತರ ನಾವು ನೀಟಾಗಿ ಈ ಥರ ಓವರ್ಲಾಕ್ ಮಾಡ್ಕೋಬೇಕು. ನೋಡಿ ಇವೆರಡು ಸೈಡು, 3 ಸೈಡು, ಒಂದು ಕಾಲಿಗೆ ಬಂದು 3 ಸೈಡು ಓವರ್ಲಾಕ್ ಬರುತ್ತೆ. ಒಂದರಲ್ಲಿ ನಾವು ಸ್ಟಿಚ್ ಬಿಡೋದ್ರಿಂದ ಅದು ಕೂಡ ಅಷ್ಟೇ ಸ್ಟಿಚ್ಲೆಸ್ಸು ನಾವು ಮಾಡಬೇಕಂದ್ರೆ ಸ್ನೇಹಿತರೆ ಪಾಕೆಟ್ ಸೈಡ್ ಕೂಡ 4 ಬಿಟ್ಕೋಬೇಕಾಗುತ್ತೆ ನಾವು ಓವರ್ಲಾಕನ್ನು. ನೋಡಿ ಇವಾಗ ಇಟ್ಟು ಒಂದು ಕಿನಾರೆ ಸ್ಟಿಚ್ ಬಿಡ್ತಾ ಇದ್ದೀನಿ ನಾನು. ಇದರಲ್ಲಿ ಡಬಲ್ ಸ್ಟಿಚ್ ಬೇಕಾದರೂ ಬಿಡ್ಬೋದು, ಇಲ್ಲಾಂದರೆ ಗೋಡಾ ಸ್ಟಿಚ್ ಬೇಕಾದರೂ ಬಿಡ್ಬೋದು ನಿಮ್ಮ ಇದು. ಬಟ್ ಇದರ ಸ್ಟಿಚ್ ಲೆಸ್ ಕೂಡ ಮಾಡ್ಬೋದು ಸ್ನೇಹಿತರೆ ನಾವು. ನೋಡಿ ನಾವು ಏನು ಅಟ್ಯಾಚ್ ಮಾಡ್ತಿದ್ವಿ ಇದನ್ನು ಸಪ್ರೇಟಾಗಿ ಎರಡಕ್ಕೂ ಕೂಡ ಓವರ್ಲಾಕ್ ಮಾಡಿಕೊಂಡು ನಾವು ಸ್ಟಿಚ್ ಲೆಸ್ ಆಗಿ ಮಾಡ್ಬೋದು. ಅದಕ್ಕಾಗಿ ಜೆಂಟ್ಸ್ ಪ್ಯಾಂಟಲ್ಲಿ ನಾವು ಅದೇ ಥರ ಮಾಡ್ತೀವಿ. ಸ್ಟಿಚ್ ಲೆಸ್ ಬೇಕಂದರೆ ಇದು ಸ್ವಲ್ಪ ತುಂಬ ಈಸಿ ಸ್ನೇಹಿತರೆ, ಹೊಸಬರಿಗೆ ಇದು ಈಸಿ ಆಗುತ್ತೆ ಇದು. ನೋಡಿ ಇವಾಗ ಇದೇ ಥರ ಅದಕ್ಕೂ ಕೂಡ ಇದೇ ಥರ ಸ್ಟಿಚ್ ಬಿಟ್ಕೊಳ್ಳೋಣ. ಸ್ನೇಹಿತರೆ ದಯವಿಟ್ಟು ವಿಡಿಯೋದಲ್ಲಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಏನಾದ್ರು ಇವಾಗ ನೋಡ್ತಾ ಇದ್ದ ಸ್ಕಿಪ್ ಮಾಡಿದರೆ ಗೊತ್ತಾಗಲ್ಲ ಸ್ನೇಹಿತರೆ ನಾನು ಹೇಳಿದ್ದು. ಹಾಗಾಗಿ ಸ್ವಲ್ಪ ಹೊತ್ತಿಗೆ ನಾನು ಹೇಳ್ತಾ ಇರ್ತೀನಿ, ಹಾಗಾಗಿ ಲೈಕ್ ಮಾಡಿ ಅಂತ. ನೋಡಿ ಸ್ನೇಹಿತರೆ ಇವಾಗ ಮೇಲ್ಗಡೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಳ್ಳೋಣ. ನಾವು ಎರಡಕ್ಕೂ ಕಿನಾರಿ ಸ್ಟಿಚನ್ನು ಬಿಟ್ಕೊಂಡಿದ್ದೀವಿ. ಇವಾಗ ಬಂದು ಸ್ನೇಹಿತರೆ ಇದಕ್ಕೆ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡೋಣ. ನೋಡಿ ನಾನು ಈ ಥರ ಅಂಚ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ಕೂಡ ನಾವು ಬೇರೆ ಮೆಥಡಲ್ಲಿ ರೆಡಿ ಮಾಡ್ಕೋಬೇಕು. ಬಟ್ ನಾನು ಇದಕ್ಕೆ ಅಂಚ್ ಪೀಸ್ ಇದೆ, ಅದನ್ನೇ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 7.25 ಇಂಚಿನಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಎರಡೂ ಪಟ್ಟಿನ. ನೋಡಿ ಈ ಥರ ಒಂದಕ್ಕೆ ಹಚ್ಕೊಂಡು, ಒಂದಕ್ಕಂದರೆ ನಾವು ಎಡಗಡೆ ಸೈಡು ಇದನ್ನು ಹಚ್ಕೋಬೇಕು. ನೋಡಿ ಇದು ಬಲಗಡೆಗೆ ಬರುತ್ತೆ, ಇದು ರೈಟ್ ಸೈಡ್ ಬರುತ್ತೆ, ಅದು ಲೆಫ್ಟ್ ಸೈಡ್ ಬರುತ್ತೆ. ನೋಡಿ ಇವಾಗ ನಾವು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದೀವಿ ರೈಟ್ ಸೈಡ್ ಹಚ್ಚಲಿಕ್ಕೆ. ಅದಕ್ಕೆ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೋಬೇಕು ಮೊದಲಿಗೆ. ಸ್ನೇಹಿತರೆ ನೋಡಿ ನಿಮಗೆ ಒಂದೊಂದು ಪಾರ್ಟ್ದು ಒಂದೊಂದು ವಿಡಿಯೋ ಸಿಗುತ್ತೆ, ನೀವು ಇಂಗ್ಲೀಷಲ್ಲಿ ಹಿಂದಿಯಲ್ಲೂ ಸಿಗುತ್ತೆ, ಎಲ್ಲ ಸಿಗುತ್ತೆ. ಬಟ್ ನಿಮಗೆ ಏನು ಡೌಟ್ ಇದೆ ಆ ಟಾಪಿಕ್ ಬಗ್ಗೆ ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಅದೇ ಟಾಪಿಕ್ದು ವಿಡಿಯೋ ಬರುತ್ತೆ. ನಿಮಗೆ ಏನಂದರೆ ಝೂಮ್ ಮೇಲೆ ಒಂದೊಂದು ಪಾರ್ಟ್ದು ನಾವು ಒಂದೊಂದು ವಿಡಿಯೋ ಮಾಡಿದೆ. ನನಗೂ ತುಂಬ ವಿಡಿಯೋಸ್ ಇದೆ ಸ್ನೇಹಿತರೆ. ನೋಡಿ ಇದು ಜಿಪ್ ಯಾವ ರೀತಿ ಹಚ್ಚಬೇಕು ಇವಕ್ಕೆಲ್ಲ ನಿಮಗೆ ವಿಡಿಯೋ ಸಿಗುತ್ತೆ. ದಯವಿಟ್ಟು ನೋಡಿ ಕಲೀರಿ. ಅದರಲ್ಲಿ ಕೂಡ ಏನಕ್ಕಂದರೆ ಇದರಲ್ಲಿ ನಾವು ಡೀಟೇಲ್ ಆಗಿ ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳಕ್ಕೆ ಹೋದರೆ ಹೇಳೋಕ್ಕಾಗಲ್ಲ ಸ್ನೇಹಿತರೆ, ತುಂಬ ಲೆಂತ್ ಆಗುತ್ತೆ. ನೋಡಿ ಇವಾಗ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ರೈಟ್ ಸೈಡಿಂದು.
ಇವಾಗ ನೋಡಿ ಒಂದು ಸೈಡು ಜಿಪ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಹಾಗೆ ಇದನ್ನು ನೋಡಿ ಅದರ ಕೆಳಗಡೆ ಇದರ ಮೇಲಕ್ಕೆ ಇಟ್ಟು ನಾವು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಮೊದಲಿಗೆ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಕರೆಕ್ಟಾಗಿ ಬರೋಕೆ ಸ್ನೇಹಿತರೆ, ಮೇಲ್ಗಡೆ ಕೂಡ ಡಿಫ್ರೆನ್ಸ್ ಇರಬಾರ್ದು. ನೋಡಿ ಈ ಥರ ಇಟ್ಕೊಂಡು ಇವಾಗ ಸ್ಟಿಚ್ ಬಿಟ್ಕೊಳ್ಳೋಣ, ಕೆಳಗಡೆಗೆ ಅದನ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ ಸೀಟನ್ನು ಜಾಯಿಂಟ್ ಮಾಡ್ಕೋಬೇಕು. ಇವಾಗ ಇದು ಫ್ರಂಟ್ ಸೀಟು. ಇದನ್ನು ಎರಡು ಮೆಥಡಲ್ಲೂ ಹೊಲಿಬೋದು ಸ್ನೇಹಿತರೆ. ನೋಡಿ ನಾವು ಎರಡನ್ನೂ ಸೇರಿಸ್ಕೊಂಡು ಹೊಲಿಬೋದು, ಕೆಳಗಡೆ ಕಾಲು ಸೇರಿಸ್ಕೊಂಡು ಬೇಕಾದ್ರೆ ಆಮೇಲೆ ಅನಂತರನೂ ಕೂಡ ಹಚ್ಬೋದು, ಬಟ್ ಈ ಥರನೂ ಹಚ್ಬೋದು. ಇದು ಈಸಿ ಮೆಥಡು ನಿಮಗೆ. ನೋಡಿ ಈ ಥರ ನಾವು ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ನೋಡಿ ಇದು ಲೆಫ್ಟ್ ಸೈಡಿಂದು ಇಟ್ಟಾಗ ನೋಡಿ ಈ ಥರ ನಮಗೆ ಕೆಳಗಡೆ ಜಿಪ್ಪನ್ನು ಸಿಗುತ್ತಲ್ಲ, ಅದನ್ನು ಈ ಥರ ಹಿಡ್ಕೊಂಡು ಅದು ಹೆಂಗೆ ನಾವು ಇಟ್ಟಿದ್ದೀವೋ ಹಾಗೆ ಕೂಡ ನಾವು ಸ್ಟಿಚ್ ಬಿಟ್ಕೋಬೇಕು. ನೋಡಿ ಈ ಥರ ನೋಡಿ ಇದಕ್ಕೆ ಎರಡು ಸ್ಟಿಚ್ ಬಿಡ್ಬೇಕು ಸ್ನೇಹಿತರೆ. ಇದಕ್ಕೆ ನೋಡಿ ಇವಾಗ ನಮಗೆ ರೆಡಿ ಆಯಿತು. ಇದಕ್ಕೆ ಮೇಲ್ಗಡೆಗೆ ಒಂದು ಸ್ಟಿಚ್ ಬಿಟ್ಕೊಳ್ಳೋಣ. ನಮಗೆ ಈಗ ಜಿಪ್ ಅಟ್ಯಾಚ್ ಮಾಡೋದು ರೆಡಿ ಆಯಿತು ಆಲ್ಮೋಸ್ಟ್ ಆಲು. ನೋಡಿ ಈ ಥರ ಓಪನ್ ಮಾಡ್ಕೊಂಡು ಜಿಪ್ಪನ್ನು ಮೇಲ್ಗಡೆಗೆ ನೀವು ಒಂದು ಮಾರ್ಕ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಈ ನೀವು ಸ್ಟಿಚ್ ಬಿಡ್ತೀವಲ್ಲ ನಾವು ಇದನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದರಲ್ಲಿ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಂಡು ನಂತರ ಸ್ಟಿಚ್ ಬಿಡಿ, ಯಾಕಂದರೆ ಹೊಸಬರಿಗೆ ಅದು ತುಂಬ ನೀಟಾಗಿ ಬರಲ್ಲ ಸ್ನೇಹಿತರೆ. ನೋಡಿ ಇವಾಗ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ವಿ ಸ್ನೇಹಿತರೆ. ಇದಕ್ಕೆ ನಾವು ಕ್ರಾಸ್ ಇವಾಗ ಬೆಲ್ಟನ್ನು ಅಟ್ಯಾಚ್ ಮಾಡೋಣ. ನೋಡಿ ಸ್ನೇಹಿತರೆ, ನೋಡಿ ಇದು ಸೊಂಟದ ಅಳತೆ ಬಂದು 30 ಇಂಚ್ ಇದೆ. ನಾನು 30 ಇಂಚಿಗೆ ನಾನು ಕಟ್ ಮಾಡ್ಕೊಂಡು ಆಲ್ರೆಡಿ ನಾನು ಇದನ್ನು ಫ್ರೆಶ್ ಮಾಡ್ಕೊಂಡಿದ್ದೀನಿ. ನೀವು ಕಟಿಂಗ್ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಅದರಲ್ಲೂ ಕೂಡ ನಾನು ಇದು ತೋರಿಸಿದ್ದೀನಿ ಡೀಟೇಲಾಗಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು. ನೋಡಿ 30 ಇಂಚು ಅಂದರೆ ಒಂದು ಪಟ್ಟಿ ಬಂದು 15 ಇಂಚ್ ಇರುತ್ತೆ. ಸ್ನೇಹಿತರೆ ನೋಡಿ ಇವಾಗ ನಾವು ಒಂದು ಸೈಡು ಫೋಲ್ಡಿಂಗ್ ಮಾಡ್ಕೋಬೇಕು. ಅದಕ್ಕೆ ಹೇಳಿದೆ ಸ್ನೇಹಿತರೆ, ನಿಮ್ಮ ಜೆಂಟ್ಸ್ ಪ್ಯಾಂಟ್ ಎಲ್ಲ ಏನು ಮಾಡ್ತೀವಿ ಅಂದರೆ ಇದರಲ್ಲಿ ಕಟ್ ಮಾಡಿಕೊಂಡು ನಾವು ಇದಕ್ಕೆ ಪಾಕೆಟನ್ನು ಅಟ್ಯಾಚ್ ಮಾಡಬೇಕು. ಇದರಲ್ಲಿ ಪಾಕೆಟನ್ನು ನಾನು ಅಟ್ಯಾಚ್ ಮಾಡ್ತಿಲ್ಲ, ಹಾಗಾಗಿ ನಾನು ಫ್ರೆಶಿಂಗ್ ಮಾಡ್ಕೊಂಡು ಫೋಲ್ಡಿಂಗ್ ಮಾಡ್ತಿದ್ದೆ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ನಾವು ಇಲ್ಲೇನು ಈಗ ಸ್ಟಿಚ್ ಮಾಡ್ತಿದ್ದೀವಿ ಇದು ಉಕ್ಸ್ ಅಟ್ಯಾಚ್ ಮಾಡಲಿಕ್ಕೋಸ್ಕರ ಬಿಟ್ಕೊಂಡಿರ್ತೀವಿ ನಾವು ಎಕ್ಸ್ಟ್ರಾನ. ನೋಡಿ ಈ ಥರ ನಾವು ಎಲ್ಲಿ ಜಾಯಿಂಟ್ ಮಾಡ್ತೀವಿ ಅಲ್ಲಿವರೆಗೂ ಮಾತ್ರ ಈ ಸ್ಟಿಚ್ಚನ್ನು ಬಿಟ್ಕೋಬೇಕು. ನೋಡಿ ಸ್ನೇಹಿತರೆ ಇವಾಗ ಇಲ್ಲಿಗೆ ಫೋಲ್ಡ್ ಮಾಡ್ತಿದ್ದೀನಿ. ಇಲ್ಲಿ ಫೋಲ್ಡ್ ಮಾಡಿ ನಾವು ಇದಕ್ಕೆ 2 ಉಕ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಇದೆ, ದಯವಿಟ್ಟು ನೋಡಿಲ್ಲ ಅಂದರೆ ನೋಡಿ ಬನ್ನಿ. ನಿಮಗೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಕೊಟ್ಟಿರ್ತೀನಿ. ನೋಡಿ ಇದಕ್ಕೆ ಇವಾಗ ಒಳಗಡೆ ಒಂದು ನಾವು ಎಕ್ಸ್ಟ್ರಾ ಪಾರ್ಟ್ಸನ್ನು ಇಟ್ಟು ಅದನ್ನು ನೋಡಿ ಸೇರಿಸ್ಬೇಕು. ಈ ರೀತಿ ಈ ಥರ ನೋಡಿ ಫೋಲ್ಡ್ ಮಾಡಿದರೆ ನಮಗೆ ಹುಕ್ಸ್ ಅನ್ನೋದು ಈಸಿಯಾಗಿ ಕೂರುತ್ತೆ. ನೋಡಿ ಸ್ನೇಹಿತರೆ ಈ ಥರ ನಾವು ಒಂದು ಸೈಡ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ರೈಟ್ ಸೈಡಿಗೆ, ಲೆಫ್ಟ್ ಸೈಡಿಂದದು. ಇವಾಗ ನೋಡಿ ಇದಕ್ಕೆ ನಾವು ಲೂಪ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಇದನ್ನು ಲೂಪ್ಸಿಗೆ ಬಂದು ನಾನು 1.5 ಇಂಚಿನಷ್ಟು ನಾನು 1.25 ಇಂಚಿನಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಲೆಂತ್ ಬಂದು ನಮಗೆ 6 ಲೂಪ್ಸ್ ಬೇಕು. ಇದಕ್ಕೆ 6 ಲೂಪ್ಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾವು ಕಟ್ ಮಾಡ್ಕೋಬೇಕು. ನೋಡಿ ಇದನ್ನು ಬೇಕಾದರೆ 2 ಕಡೆಗೆ ನೀವು ಸ್ಟಿಚ್ ಬಿಟ್ಕೊಂಡು ಮಾಡ್ಬೋದು. ನಾನು ಸೆಂಟ್ರಿಗೆ ಮಾತ್ರ ಬಿಡ್ತಾ ಇದ್ದೀನಿ, ಸೆಂಟ್ರಿಗೆ ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ಸುಮಾರು ಒಂದು 3.5 ಇಂಚಿನಷ್ಟು ನಾವು ಈ ಲೂಪ್ಸನ್ನು ಕಟ್ ಮಾಡ್ಕೋಬೇಕು. ಟೋಟಲ್ ಬಂದು 6 ನಮಗೆ ಲೂಪ್ಸ್ ಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇವಾಗ ನಾವು ಪ್ಯಾಂಟಿಗೆ ಇದನ್ನ ಅಟ್ಯಾಚ್ ಮಾಡೋಣ. ಒಂದು ಸೈಡ್ ಬಂದು ಮೊದಲಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನಾವು ಮೇಲ್ಗಡೆ ಇಟ್ಕೊಂಡು
ಮಾರ್ಕ್ ಮಾಡ್ಕೋಬೇಕು. ಮೊದಲಿಗೆ ನೋಡಿ ಸ್ನೇಹಿತರೆ, ನಾವು ಲೂಪ್ಸ್ ಏನು ಅಟ್ಯಾಚ್ ಮಾಡ್ತೀವಿ ಅದನ್ನು ಮಾರ್ಕ್ ಮಾಡ್ಕೋಬೇಕು. ಮೊದಲಿಗೆ ನೋಡಿ ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಲೂಪ್ಸಿಗೆ ನೋಡು ನಾವು ಮೊದಲಿಗೆ ಮಾರ್ಕ್ ಮಾಡ್ಕೋಣ ಸ್ನೇಹಿತರೆ. ಇಲ್ಲ ಅಂದರೆ ನೋಡಿ ನೀವು ಕ್ಯಾನ್ವಾಸ್ ಏನು ಕಟ್ ಮಾಡ್ತೀರಾ ಸ್ಟಾರ್ಟಿಂಗ್, ಅದರಲ್ಲೇ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿಂದ ಬಂದು 4 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತ ಇದ್ದೀನಿ. ಆ ಸೈಡಿಂದ ಬಂದು ನಾನು 2 ಇಂಚಿಗೆ, ಹಾಗೆ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ. ಇವು ನೋಡಿ ಕರೆಕ್ಟಾಗಿ ಈಕ್ವಲ್ ಆಗಿರಬೇಕು ಅಷ್ಟು ಲೂಪ್ಸ್ ಕೂಡ. ನೋಡಿ ಈ ರೀತಿ ಇಟ್ಟು ನಾವು ಸ್ಟಿಚ್ ಬಿಡಬೇಕು. ಇವಾಗ ಏನು ಲೂಪ್ಸಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಆ ಮಾರ್ಕಿಂಗಿಗೆ ಒಂದೊಂದು ಲೂಪ್ಸ್ ಇಟ್ಟು ನಾವು ಅಟ್ಯಾಚ್ ಮಾಡಬೇಕು ಈ ರೀತಿ. ನೋಡಿ ಸ್ನೇಹಿತರೆ, ಇದನ್ನು ಕೂಡ ಬೆಲ್ಟು ಎರಡು ರೀತಿ 3 ರೀತಿ ಇದೆ. ಇದು ಬೆಲ್ಟನ್ನು ಮಾಡೋದು ಕೂಡ ಇದು ತುಂಬ ಈಸಿ ಮೆಥಡ್ ಸ್ನೇಹಿತರೆ. ಇದು ನಾವು ಸ್ಕೂಲ್ ಯೂನಿಫಾರ್ಮಿಗೆಲ್ಲ ಇದೇ ಥರ ಮಾಡಬೇಕು. ನೋಡಿ ಈ ಥರ ಲೂಪ್ಸನ್ನು ಇಟ್ಟು ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಆ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಬಿಡಿ. ನೋಡಿ ಇವಾಗ ನಾವು ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ವಿ. ಈ ಥರ ಫೋಲ್ಡ್ ಮಾಡಿ ಇವಾಗ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ಆ ಲುಪ್ಸು ಕೆಳಗಡೆಗೆ ಒಂದು ಅರ್ಧ ಇಂಚು ಕೆಳಗಡೆಗೆ ಬಂದು ಒಂದು ಟಾಕ ಹೊಡ್ಕೋಬೇಕು ಸ್ನೇಹಿತರೆ. ಏನಕ್ಕಂದ್ರೆ ನೋಡಿ ಬೆಲ್ಟ್ ಈಗ ನಮ್ಮದು ರೆಡಿ ಬಂದು 1.5 ಇಂಚು ಮಾತ್ರ ಬೆಲ್ಟ್ ಇರುತ್ತೆ. ಬಟ್ ಸ್ಕೂಲಲ್ಲಿ ಏನು ಮಾಡ್ತಾರೆ ಅಂದರೆ 2 ಇಂಚು ಬೆಲ್ಟ್ ಕೊಡ್ತಾರೆ ಅವರು. ಹಾಗಾಗಿ ನಾವು ಲುಪ್ಸು 2 ಇಂಚು ಬೆಲ್ಟ್ ಹೋಗಂಗೆ ನಾವು ಲುಪ್ಸನ್ನು ಗ್ಯಾಪ್ ಬಿಡಬೇಕಲ್ಲಿ. ಹಾಗಾಗಿ ಕೆಳಗಡೆಗೆ ಒಂದು 3/4 ಇಂಚು ಡೌನ್ ಮಾಡ್ಕೊಳ್ಳಿ. ಅಲ್ಲಿಗೆ ನಮಗೆ 2/4 ಇಂಚ್ ಆಗುತ್ತೆ. ಅವಾಗ ನಮಗೆ ಲುಪ್ಸ್ ಅನ್ನೋದೈತಲ್ಲ ಅವ್ರ ಬೆಲ್ಟ್ಗೆ ಕರೆಕ್ಟ್ ಆಗುತ್ತೆ. ಸ್ಕೂಲ್ ಯೂನಿಫಾರ್ಮ್ದಾದರೆ ನಾವು ಇದನ್ನೇ ಫಾಲೋ ಮಾಡಬೇಕು. ನೋಡಿ ಈ ರೀತಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ರೀತಿ ಫೋಲ್ಡ್ ಮಾಡಿ ಈ ಕಡೆಯಿಂದ ನಾವು ಸ್ಟಿಚ್ ಬಿಡ್ಕೋಬೇಕು. ಹಾಗೆ ಲೂಪ್ಸನ್ನು ಕೂಡ ಜಾಯಿಂಟ್ ಮಾಡ್ಕೊತ ಹೋಗ್ಬೇಕು ನಾವು. ಇವಾಗ ನೋಡಿ ಇದನ್ನು ಎಕ್ಸ್ಟ್ರಾ ಇರೋದಲ್ಲ ಕಟ್ ಮಾಡ್ಕೊಂಬಿಡಿ. ನಮಗೆ ಕರೆಕ್ಟಾಗಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಬಿಟ್ಕೊಂಡು ಉಳಿದನ್ನು ಕಟ್ ಮಾಡ್ಕೊಂಡು ಅಲ್ಲಿಗೆ ಫೋಲ್ಡ್ ಮಾಡಿ ಅದ್ರ ಮೇಲ್ಗಡೆಗೆ ನಾವು ಕ್ಲೀನಾಗಿ ರಫ್ ಮಾಡಬೇಕು ಸ್ನೇಹಿತರೆ. ನೋಡಿ ಈ ರೀತಿ ನಾವು ರಫ್ ಮಾಡಬೇಕು ಅದಕ್ಕೆ. ನೋಡಿ ಇವಾಗ ನಾವು ಸ್ಟಿಚ್ ಬಿಟ್ಕೊಂಡಿದ್ವಿ, ಎಕ್ಸ್ಟ್ರಾ ಇರೋದಿಲ್ಲ ಕಟ್ ಮಾಡೋಣ ಥ್ರೆಡನ್ನು. ಇವಾಗ ಇಲ್ಲಿ ನೋಡಿ ಓಪನ್ ಇದೆ, ಇದನ್ನು ಕ್ಲೋಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಹುಕ್ಸನ್ನು ಅಟ್ಯಾಚ್ ಮಾಡಿದ್ದೀವಿ. ಇದು ಲೆಫ್ಟ್ ಸೈಡಿಂದು ಸ್ನೇಹಿತರೆ. ಇವಾಗ ರೈಟ್ ಸೈಡಿಂದ ನಾವು ಅಟ್ಯಾಚ್ ಮಾಡೋಣ ಸ್ನೇಹಿತರೆ. ಹಾಗೆ ನೋಡಿ ರೈಟ್ ಸೈಡಿಂದ ಕೂಡ ನಾವು ಇದೇ ರೀತಿ ಸೇಮ್ ಅಟ್ಯಾಚ್ ಮಾಡ್ಕೋಣ. ಮೊದಲಿಗೆ ನೋಡಿ ಲೂಪ್ಸ್ಗೆ ನಾವು ಮಾರ್ಕಿಂಗನ್ನು ಮಾಡ್ಕೋಬೇಕು. ನೋಡಿ ಮಾರ್ಕಿಂಗ್ ಮಾಡ್ಕೊಂಡು ಈ ಕಡೆಯಿಂದ ಚೆಕ್ ಮಾಡ್ಕೊಂಡು ಒಂದ್ಸರಿ ಕರೆಕ್ಟಾಗಿ ಬರುತ್ತೆ ಅಲ್ಲ ಅಂತೇಳಿ. ನೋಡಿ ಸ್ನೇಹಿತರೆ ಕರೆಕ್ಟಾಗಿ ಬರ್ತಾ ಇದೆ. ನಾವು ಕಟ್ ಮಾಡಿರೋ ಪ್ರಕಾರ ಸೊಂಟದ ಮೆಜರ್ಮೆಂಟು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಅಲ್ಲಿಗೆ. ನೋಡಿ ಇವಾಗ ನಾವು ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಲೂಪ್ಸ್ ಇಟ್ಟು ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ ಇವಾಗ ಜಿಪ್ಪು ಕರೆಕ್ಟಾಗಿ ಕೂರುತ್ತೆ ಅಂತ ಲೆವೆಲ್ ಆಗಿ ನೋಡ್ಕೊಂಡು ಅಲ್ಲಿಗೆ ನಾವು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಟರ್ನ್ ಮಾಡ್ಕೊಂಡಾಗ ನಮಗೆ ಸ್ನೇಹಿತರೆ ಈ ಸೈಡು ಪಾಕೆಟ್ ಬರುತ್ತೆ. ಬಟ್ ಪಾಕೆಟ್ ಇದರಲ್ಲಿ ನಾನು ಅಟ್ಯಾಚ್ ಮಾಡಿಲ್ಲ. ಹಾಗಾಗಿ ನೋಡಿ ಇವಾಗ ನಾವು ಹುಕ್ಸ್ ಹಚ್ಚಲಿಕ್ಕೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ನಾವು ಜಿಪ್ಪನ್ನು ಕ್ಲೀನಾಗಿ ಹಾಕೊಂಡ್ಬಿಟ್ಟು ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಹುಕ್ಸ್ ಅಟ್ಯಾಚ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಸ್ನೇಹಿತರೆ ಇವಾಗ ಹುಕ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕರೆಕ್ಟಾಗಿ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ಇಟ್ಟು ನಾವು ಈ ಥರ ಪಂಚಿಂಗ್ ಮಾಡ್ಕೊಂಡ್ರೆ ನಮಗೆ ಆ ಕಡೆಯಿಂದ ಇನ್ನೊಂದು ಪಾರ್ಟ್ ಇದೆಯಲ್ಲ ಅದನ್ನು ಇಟ್ಟು ಸೇರಿಸ್ಬೇಕಷ್ಟೇ. ಸ್ನೇಹಿತರೆ ನೋಡಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ ನಿಮ್ಮ ಒಂದು ಲೈಕು ಹಾಗೆ ನಿಮ್ಮದು ಒಂದು ಕಮೆಂಟು ನಮಗೆ ಮೋಟಿವೇಶನ್ ಕೊಡುತ್ತೆ. ಹಾಗಾಗಿ ದಯವಿಟ್ಟು ಲೈಕ್ ಮಾಡದೆ ಯಾರು ಹೋಗಬೇಡಿ. ನೋಡಿ ಇವಾಗ ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾನ್ವಾಸನ್ನು ಕಟ್ ಮಾಡ್ಕೊಂಡು ಉಳಿದನ್ನು ತೆಗೆದುಬಿಡೋಣ. ನೋಡಿ ಇವಾಗ ನಾವು ಈ ಥರ ಟರ್ನ್ ಮಾಡಿ ನಾವು ಮೂಲಿ ಇದೆಯಲ್ಲ ಅದನ್ನು ಕಾರ್ನರ್ ಸೈಡನ್ನು ನಾವು ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಕಾರ್ನರ್ ಸೈಡನ್ನು ಮೊದಲಿಗೆ ಜಾಯಿಂಟ್ ಮಾಡ್ಕೋಬೇಕು.
ನೋಡಿ ಇವಾಗ ನಾವು ಕಾರ್ನರ್ ಸೈಡು ಇಷ್ಟು ನೀಟಾಗಿ ಬಂತು. ಇವಾಗ ನೋಡಿ ಈ ಸೈಡಿಂದ ನಾವು ಅಟ್ಯಾಚ್ ಮಾಡೋಣ. ನಾವು ಬ್ಯಾಕ್ ಸೈಡಿಂದ ಅಟ್ಯಾಚ್ ಮಾಡ್ಕೋಬೇಕು. ಮೇಲ್ಗಡೆಗೆ ಸ್ಟಿಚ್ಚನ್ನು ಬಿಟ್ಕೋಬೇಕು. ಹಾಗೆ ನೋಡಿ ಲುಪ್ಸಿಗೆ ನಾವು 3/4 ಇಂಚು ಡೌನಿಂಗಲ್ಲಿ ಒಂದು ರಫ್ ಸ್ಟಿಚ್ಚನ್ನು ಬಿಟ್ಕೋಬೇಕು. ಆವಾಗಲೇ ಹೇಳಿದೆ ನಿಮಗೆ, ಬೆಲ್ಟು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ನಮಗೆ 2/4 ಇಂಚು ರೆಡಿ ನಮಗೆ ಸಿಗಬೇಕು. 2 ಇಂಚು ಬೆಲ್ಟ್ ಇರುತ್ತೆ ಅವ್ರದ್ದು. ಹಾಗಾಗಿ ನೋಡಿ ಮೇಲ್ಗಡೆಗೆ ಸ್ಟಿಚ್ ಬಿಟ್ಕೋಬೇಕು ಒಂದು ಬೆಲ್ಟಿಗೆ. ಕೆಳಗಡೆದು ಕೂಡ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಬಿಟ್ಕೋಬೇಕು ಸ್ನೇಹಿತರೆ. ನೋಡಿ ಇವಾಗ ಈ ರೀತಿ ನಾವು ಲೂಪ್ಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಇವಾಗ ಮೇಲ್ಗಡೆಯಿಂದ ಇನ್ನೊಂದು ಸ್ಟಿಚ್ ಬಿಡೋಣ. ಹಾಗೆ ಲೂಪ್ಸನ್ನು ಎಕ್ಸ್ಟ್ರಾ ಇದ್ದರೆ ಅದನ್ನು ಕಟ್ ಮಾಡಿಬಿಡಿ. ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಬಿಟ್ಕೊಂಡು ಉಳಿದನ್ನು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಸ್ನೇಹಿತರೆ ನೋಡಿ, ಶ್ಯಾಮ್ ಅನ್ನೋರು ತುಂಬ ಕಮೆಂಟ್ ಮಾಡ್ತಾಯಿದ್ರು ಪಾಪ ಅವರು. ಶ್ಯಾಮ್ ಅವರೇ ನೋಡಿ, ತುಂಬ ದಿನದಿಂದ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ. ಬಟ್ ನಮಗೆ ಪ್ಯಾಂಟ್ ಶರ್ಟ್ ಹಾಕಿದರೆ ವ್ಯೂಸ್ ಕಮ್ಮಿ ಬರುತ್ತೆ. ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿ ನಾವು ಮಾಡಬೇಕು ಸ್ನೇಹಿತರೆ. ನಮಗೆ ವ್ಯೂಸ್ ಬಂದರೆ ನಮಗೇನೂ ಪ್ರಾಬ್ಲಮ್ ಇಲ್ಲ, ಜನ ನೋಡಬೇಕಲ್ಲ. ನೋಡದೆ ಅದಕ್ಕೋಸ್ಕರನೇ ನಾವು ವಿಡಿಯೋಸ್ ಈ ವಾಯ್ಸ್ ಓವರ್ ವಿಡಿಯೋಸ್ ನಿಮಗೆ ಕೊಟ್ಟಿದ್ದಿಲ್ಲ. ಹಾಗಾಗಿ ನಿಮಗೋಸ್ಕರ ನೀವು ತುಂಬ ಸರಿ ಕಮೆಂಟ್ ಮಾಡಿದ್ದಾರೆ ಅವರು. ಅವ್ರಿಗೋಸ್ಕರ ನಾನು ವಾಯ್ಸ್ ಓವರ್ ಕೊಟ್ಟು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮುಂದೆ ಕೂಡ ನಾನು ವಾಯ್ಸ್ ಓವರ್ ಕೊಟ್ಟು ಮಾಡ್ತೀನಿ ಸ್ನೇಹಿತರೆ. ತುಂಬ ಕೆಲಸ ಇದು, ಹಾಗಾಗಿ ನಾನು ಮಾಡಿಲ್ಲ. ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟನ್ನು ನಾವು ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ರೆಡಿ ಬಂದು ಈ ರೀತಿ ಆಗಿದೆ. ನೋಡಿ ಇವಾಗ ಫುಲ್ ಎಷ್ಟು ರೆಡಿ ಇದೆ ಅಂತ ನೋಡ್ಕೊಂಬಿಡಿ. ಅದರಲ್ಲಿ ಬಂದು ನಾವು ಎಷ್ಟು ಲೇಸ್ ಮಾಡಬೇಕಾಗುತ್ತೆ ನೋಡ್ಕೊಳ್ಳೋಣ. ನೋಡಿ 2 ಇಂಚಿನಷ್ಟು ಕರೆಕ್ಟಾಗಿ ಉಳಿದಿದೆ. ನಾವು 2 ಇಂಚು ಗ್ಯಾಪ್ ಬಿಟ್ಟಿದ್ದೀವಿ, ಎಕ್ಸ್ಟ್ರಾ ಸ್ಪೇಸನ್ನು ಬಿಟ್ಟಿದ್ದೀವಿ ಬ್ಯಾಕ್ ಸೈಡು. ಅಷ್ಟೇ ಉಳಿದಿದೆ, ಕರೆಕ್ಟಾಗಿ ಬಂದಿದೆ. ಅಂದರೆ ಮೆಜರ್ಮೆಂಟ್ ಪ್ರಕಾರ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದೀವಿ ಅಂತ ಲೆಕ್ಕ. ನೋಡಿ ನಾವು ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ವಿ ಅಲ್ಲೇ ನಾವು ಸ್ಟಿಚ್ ಬಿಡಬೇಕು. ಇವಾಗ ಒಂದು ಸ್ವಲ್ಪ ಅರ್ಧ ಇಂಚು ಹೆಚ್ಚು ಕಡಿಮೆ ಬರ್ಬೋದು ಸ್ನೇಹಿತರೆ. ಅದನ್ನು ನೀವು ಸೊಂಟದ ಮೆಜರ್ಮೆಂಟ್ ನೋಡಿಕೊಂಡು ನೀವು ಸ್ಟಿಚ್ ಮಾಡಿ ಅದನ್ನ ಅಟ್ಯಾಚ್ ಮಾಡಿ ಬ್ಯಾಕ್ ಸೈಡನ್ನು. ನೋಡಿ ಈ ರೀತಿ ನಾವು ಇದಕ್ಕೆ 2 ಸ್ಟಿಚ್ಚು ಬಿಡಬೇಕು ಸ್ನೇಹಿತರೆ. 2 ಅಥವಾ 3 ಸ್ಟಿಚ್ಚು ಬಿಡಬೇಕು. ನೋಡಿ ಇವಾಗ 2 ಪಟ್ಟಿಗೆ ನಾವು ಈ ಥರ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ ಸೈಡಿಗೆ. ನೋಡಿ ಇವಾಗ ಈ ಸೈಡ್ ಕೂಡ ಅಷ್ಟೇ ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ನೋಡಿ ಸ್ನೇಹಿತರೆ, ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಇದನ್ನು ಮೇಲ್ಗಡೆಗೆ ಆ ಕಡೆ ಈ ಕಡೆ ನೋಡಿ ಈ ಥರ ಫೋಲ್ಡ್ ಮಾಡಿ ಟರ್ನ್ ಮಾಡಿ ನಾವು ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ಇಲ್ಲ ಅಂದರೆ ಹೆಮ್ಮಿಂಗ್ ಕೂಡ ಮಾಡ್ಬೋದು ಸ್ನೇಹಿತರೆ. ನೋಡಿ ನಾವು ಜೆಂಟ್ಸ್ ದೊಡ್ಡ ಪ್ಯಾಂಟಿಗೆಲ್ಲ ಹೆಂಗೆ ಮಾಡ್ತೀವಿ ಅಂದರೆ ಹೆಮ್ಮಿಂಗ್ ಮಾಡ್ತೀವಿ. ಅದನ್ನು ಅದು ಮೇಲ್ಗಡೆ ಸ್ಟಿಚ್ ಕಾಣಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನೋಡಿ ಈ ರೀತಿ ನಾವು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿದೆ ಸ್ನೇಹಿತರೆ. ಬಟ್ ಇನ್ ಡೀಟೇಲ್ ಆಗಿ ನಿಮಗೆ ಡೆಪ್ತ್ ಆಗಿ ತೋರ್ಸೋಕ್ಕಾಗಿಲ್ಲ ನನಗೆ. ಇನ್ನೂ ತೋರಿಸ್ಬೋದು ಸ್ನೇಹಿತರೆ. ತುಂಬ 2 ತಾಸು ವಿಡಿಯೋ ಬೇಕು. ಇದು ಕಂಪಲ್ಸರಿ 2 ತಾಸು ಆಗುತ್ತೆ ಇದು ನಾವು ಕರೆಕ್ಟಾಗಿ ಮಾಡಿದರೆ. ನೋಡಿ ಇವಾಗ ಕರೆಕ್ಟಾಗಿ ಸೆಂಟ್ರಿಗೆ ಜಾಯಿಂಟ್ ನೋಡ್ಕೊಂಬಿಡಿ. ನಾವು ಸೀಟ್ ಸೈಡಲ್ಲಿ ಜಾಯಿಂಟನ್ನು ಕರೆಕ್ಟಾಗಿ ಈ ಥರ ನೋಡಿಕೊಂಡು ಸೆಂಟ್ರಿಂದನೇ ನಾವು ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಾಂದರೆ ಸೆಂಟ್ರ್ ಬಂದು ಹೆಚ್ಚು ಕಡಿಮೆ ಆಗುತ್ತೆ. ನೋಡಿ ಇವಾಗ ಸೀಟ್ ಸೈಡಿಂದ ನಾನು ಸೆಂಟ್ರಿಂದ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ಟಿಚ್ಚನ್ನು ಬಿಟ್ಕೊಂಬಿಡಿ ಅಲ್ಲಿಗೆ. ನೋಡಿ ಇಲ್ಲಿಂದ ಕೂಡ ಅಷ್ಟೇ ಸ್ನೇಹಿತರೆ. ಇವಾಗ ಕರೆಕ್ಟಾಗಿ ಬರುತ್ತೆ. ಈ ಸೈಡಿಂದ ನಾವು ಅಟ್ಯಾಚ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಸ್ನೇಹಿತರೆ, ನಿಮಗೆ ದಯವಿಟ್ಟು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ ಇನ್ನೊಂದು ಚಾನಲ್ ಇದೆ ನಂದು, ಡಿಸೈನ್ ಶಿವನ್ ಅಂತೇಳಿ. ಅದರಲ್ಲಿ ಕೂಡ ಬ್ಲೌಸ್ ಕಟಿಂಗ್ದು ಫುಲ್ ಕಂಪ್ಲೀಟು ನಿಮ್ಮ ಲೇಡೀಸ್ ಏನಾದರೂ ಡೌಟ್ ಇದ್ದರೆ ಅದರಲ್ಲಿ ಕೂಡ ನೀವು ವಿಡಿಯೋಸ್ ಮಾಡಿದ್ದೀನಿ. ತುಂಬ ವಿಡಿಯೋಸ್ ಇದೆ ಸ್ನೇಹಿತರೆ. ಅದರ ಇನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ಲೇಡೀಸ್ದು ಕೂಡ ನೀವು ಅದನ್ನು ವಿಸಿಟ್ ಮಾಡ್ಬೋದು. ನೋಡಿ ಇವಾಗ ಇದನ್ನು ಕ್ಲೀನಾಗಿ ಐರನ್ ಮಾಡ್ಕೋಬೇಕು ಸ್ನೇಹಿತರೆ. ಈ ಥರ ಓಪನ್ ಮಾಡಿ ಅದನ್ನ ಅಳಿಸಿ ನಾವೇನು ಜಾಯಿಂಟ್ ಮಾಡಿದ್ದೀವಿ ಅದನ್ನು
ನೋಡಿ ಇವಾಗ ಈ ಥರ ನಾವು ಅದನ್ನು ಆ ಕಡೆ ಈ ಕಡೆ ಟರ್ನ್ ಮಾಡಿ ಇವಾಗ ಇದನ್ನು ಫೋಲ್ಡಿಂಗ್ ಮಾಡ್ಕೋಬೇಕು. ಕೆಳಗಡೆ ನೋಡಿ ನಾವು ಮಾರ್ಜಿನಿಗೆ ಎಷ್ಟು ಬಿಟ್ಟಿದ್ದೀವಿ ಅಷ್ಟನ್ನು ನಾವು ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಬಿಡಬೇಕು. ಮೊದಲಿಗೆ ಒಂದು ಫೋಲ್ಡನ್ನು ನೀವು ಸ್ಟಿಚ್ ಬಿಟ್ಕೊಳ್ಳಿ, ಎರಡನೇ ಫೋಲ್ಡಿಗೆ ನೀವು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಬಿಟ್ಕೋಬೇಕು. ನಾನು ಡೈರೆಕ್ಟಾಗಿ ಸ್ಟಿಚ್ ಬಿಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇನ್ನೂ ಒಂದು ಪಟ್ಟಿನ ಅದು ಇದೇ ರೀತಿ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಪಟ್ಟಿಗೆ ನೀವು ಎಷ್ಟು ಎಕ್ಸಸ್ ಬಿಟ್ಟಿದ್ದೀರೋ ಅಷ್ಟನ್ನು ನೀವು ಫೋಲ್ಡ್ ಮಾಡ್ಕೊಳ್ಳಿ. ಒಂದ್ಸರಿ ಮೊದಲಿಗೆ ಚೆಕ್ ಮಾಡ್ಕೊಂಬಿಡಿ ಲೆಂತ್ ಕರೆಕ್ಟಾಗಿದೆ ಮೆಜರ್ಮೆಂಟ್ ಪ್ರಕಾರ ಅಂತೇಳಿ. ಲೆಂತು ಅದರಲ್ಲಿ ಹೆಚ್ಚು ಕಡಿಮೆ ಇದ್ದರೆ ನೀವು ಇದರಲ್ಲಿ ಕೆಳಗಡೆ ಫೋಲ್ಡಿಂಗ್ ಮಾಡ್ತಿರಲ್ಲ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ನೀವು ಬೇಕಾದರೆ. ನೋಡಿ ಸ್ನೇಹಿತರೆ, ಕೊನೆಗೆ ಫಿನಿಶಿಂಗ್ ಆಯಿತು, ನಮ್ಮದು ಪ್ಯಾಂಟ್ ಎಲ್ಲ ಸ್ಟಿಚ್ ಮಾಡಾಯಿತು. ಇವಾಗ ಇದಕ್ಕೆ ಐರನ್ ಮಾಡ್ಬೇಕು ನಾವು. ಇವಾಗ ಸ್ನೇಹಿತರೆ, ನಾನು ಐರಿಂಗಿಂದು ಹಾಕಿಲ್ಲ ನಿಮಗೆ ವೀಡಿಯೋಸು. ನೋಡಿ ಈ ರೀತಿ ಫಿನಿಶಿಂಗ್ ಬಂದಿದೆ. ಇದನ್ನು ನೀಟಾಗಿ ಐರನ್ ಮಾಡಬೇಕು. ಐರನ್ ಮಾಡೋಕ್ಕೆ ಎಲ್ಲರಿಗೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ನೋಡಿ ಒಂದು ಸೈಡ್ದು ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ, ಪರ್ಫೆಕ್ಟಾಗಿ ಬಂದಿದೆ. ಈ ರೀತಿ ಸೇಪ್ ಕೂಡ ಬರಬೇಕು ಪ್ಯಾಂಟಿಗೆ. ಹಾಗೆ ಸ್ನೇಹಿತರೆ, ಕಟಿಂಗ್ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಬನ್ನಿ, ನನ್ನ ಚಾನಲ್ ಇದೆ, ಇದರದೇ ಕಟಿಂಗ್ ವೀಡಿಯೋ ಹಾಕಿದ್ದೀನಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ಲೈಕ್ ಮಾಡಿ. ಇಷ್ಟ ಆದರೆ ನಿಮ್ದು ಏನಾದರೂ ಅನಿಸಿಕೆ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ.